ಅವಾಗ ಲಾರ್ಡ್ ಮೌಂಟ್ ಬಾಟನ್ ಹೇಳೋದಂತೆ, ಯಾರು ಇವು ನಡ್ಸ್ಕೊಳಕ್ಕಾಗುತ್ತೆ ನಮ್ಮ ಇಷ್ಟು ದೊಡ್ಡ ರಾಜ್ಯವನ್ನ, ಯಾವನ ಇದು ಒಬ್ಬನಿದ್ದ ಸರ್ವತ್ತ ಸಿಂಗ್ಲಾಗಿ ಮಾತಾಡೋದಂತೆ. ಅದಕ್ಕೆ ಉತ್ಸಾಹ ಕೊಟ್ಟಂತೂ ನಮ್ಮ ಮಹಾನುಭಾವ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ಇವತ್ತು ಪ್ರಪಂಚದಲ್ಲೇ ಸುಮಾರು ರಾಜ್ಯಗಳಿಗೆ ಹೋಗಿ ಇವು ಸಲಹೆ ಕೊಟ್ಟು ಅವಾಗ ಯಾವಾಗ ಮಾತಾಡೋ ಬ್ರಿಟಿಷರ್ಸ್ ಇದ್ರ ಬಗ್ಗೆ ಅದಕ್ಕೆ ಉತ್ಸಾಹ ಕೊಟ್ಟಂಥ ಮಹಾನುಭಾವ. ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಕ್ರೆಡಿಟ್ ಗೋಸ್ ಟು ದಿ ಜೆಂಟಲ್ಮನ್. ಪ್ರಪಂಚದಲ್ಲೇನೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಜ್ಯಕ್ಕೆ ಸುಮಾರು 2.5 ವರ್ಷ ಸತತವಾಗಿ ಎಲ್ಲ ದೇಶಗಳನ್ನ ಸುತ್ತಿ ಇವತ್ತು ನೋಡಿ, ಇವತ್ತು ನಮ್ಮ ಹೆಣ್ಮಕ್ಳಿಗೆ ವೋಟಿಂಗ್ ಕೊಡಬೇಕಾದ್ರೆ ಆ ಘನತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗುತ್ತೆ. ಇವತ್ತು ಎಲ್ಲ ಮಾತಾಡ್ಬೋದು, ಎಲ್ಲ ಸಮನಾಗಿ ಮಾತಾಡೋದಲ್ಲ, ರಾಜ್ಯಾಂಗದಲ್ಲೇ ತೋರಿಸಿರುವಂಥ ಮಹಾನುಭಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನ ಏನೇನೋ ಮಾಡಬೇಕು ಅಂತ ಏನು ಊಹಾಪೋಹ ನಡೀತಾ ಇದೆ, ಅದಕ್ಕೆಲ್ಲ ಆಸ್ಪದ ಕೊಡೋಕೆ ಹೋಗಬಾರ್ದು. ಅದು ಮುಂದಿನ ಮಾತಾಡ್ತೀನಿ. ಇವತ್ತೇನು ಮಾತಾಡ್ಬೇಕಾದ್ರೆ ಓನ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕು. ಯಾಕಪ್ಪ ಅಂದ್ರೆ ಇವತ್ತು ಇಲ್ಲಿ ನೀವೆಲ್ಲ ಕೂತ್ಕೋಬೇಕಾದ್ರೆ ಇಲ್ಲಿ ಅವ್ನು ಲಾರ್ಡ್ ಪ್ರೆಸಿಡೆಂಟ್ ಆಗ್ಬೋದು, ನಮ್ಮ ಮೇಲೆ ಕೆಲಸ ಮಾಡಾಗ್ಬೋದು. ಒಂದೇ ಓಟ್ 39 ಓಟ್ ಆಗಿ ನಮ್ಮ ಮನೆ ಕೆಲಸ ಮಾಡೋದು 30-40 ಓಟ್ ಹಾಕಿದ್ರೆ ಅದಕ್ಕೆ ಒಂದೇ ಬೆಲೆ. ಅವನಿಗೆ ಕಲೋಪತಿ ಆಗಲಿ ಭಿಕ್ಷಾಪತಿ ಆಗಲಿ ವೋಟಿಂಗ್ ಪವರ್ ಕೊಟ್ಟಂತ ಮಹಾನ್ ಭಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಸೂಕ್ತವಾದ ವ್ಯಕ್ತಿಯನ್ನ ಮೇಲಕ್ಕೆ ಹತ್ಸಕ್ಕೆ ಕೆಳಕ್ಕೆ ಬೀಳ್ಸಕ್ಕೆ ಈ ಪೆನ್ನಿಗೆ ಪವರು, ಈ ಬೆಳೆಗೆ ಪವರ್ ಕೊಟ್ಟಿರುವಂಥವರು ನಮ್ಮ ಮಾಮ ಅಂಬೇಡ್ಕರ್ ಅವರು. ಇದನ್ನು ಬಳಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು. ಯಾವ ಏನಿದೆ ಪ್ರಜಾಪ್ರಭುತ್ವ ಉಳಿಸೋಕ್ಕೆ ಅವ್ರು ಮಾಡಿರುವಂಥ ಶಕ್ತಿ ನೀವು ಕೊಟ್ಟಿದ್ದಾರೆ. ಅದಕ್ಕಾಗಿ ಯೋಚನೆ ಮಾಡಿ ತೂಕ ಮಾಡಿ ಓಟ್ ಹಾಕಬೇಕು, ಅವರಿಗೆ ಬೆಲೆ ಕೊಡಬೇಕು, ಅವ್ರು ಕೊಟ್ಟಿರುವಂಥ ಶಕ್ತಿ ನೀವು ತುಂಬಬೇಕು ಅಂತ ಹೇಳ್ಬಿಟ್ಟು ನನ್ನ ಆತ್ಮ ತಿಳಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನೋತ್ಸವವನ್ನು ನಮ್ಮ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಆದಿನಾರಾಯಣರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇಲ್ಲಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟ ಇವತ್ತು ವ್ಯವಸ್ಥೆ ಮಾಡಿರೋರಿಗೆ ನಾನು ಮೊದಲನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ಇನ್ನು ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿ ವರ್ಷ ಕೂಡ ಯಾರು ಏನು ಬೇಕಾದ ಸಹಕಾರ ಎಲ್ರಿಗೂ ಕೊಡೋಣ, ಇದನ್ನು ಹೀಗೆ ಆಚರಣೆ ಮಾಡಬೇಕು ಅಂತೇಳಿ ಕೂಡ ನಾನು ಕಳಕಳಿಯಾಗಿ ಅವರು ಮನವಿ ಮಾಡ್ತಾ ಇದ್ದೇನೆ. ಇವತ್ತೊಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್, ನಾನು ಎಲ್ಲಿ ಹೋಗ್ಲಿ ಕೂಡ ಮಾತಾಡುವಾಗ ಹೇಳ್ತೀನಿ, ಒಬ್ಬರಿಗೆ ಆಸ್ತಿ ಅಲ್ಲ, ಎಲ್ಲ ಸಮಾಜದವರಿಗೂ ಇವರು ಆಸ್ತಿ. ಎಲ್ಲ ಸಮಾಜದವರು ಸುಖ ಅನುಭವಿಸಿದ್ದಾರೆ. ಇವತ್ತು ಏನು ಶೋಷಣ ಒಂದು ವ್ಯಕ್ತಿಗಳಿಂದ ನರಳಾಡಿರತಕ್ಕಂಥ ಎಲ್ಲ ಸಮಾಜದಲ್ಲಿ ಬಡವರು ಬಗ್ಗರು ಎಲ್ಲರೂ ಕೂಡ ಕೂಲಿನಾಲೆ ಮಾಡಿಕೊಂಡು ಎಷ್ಟೋ ದಿನ ಏನು ನೋಡಿದ್ರೆ ಇರ್ತಕ್ಕಂಥ ಮಹನೀಯರಿಗೆ ಕಣ್ಣುಗಳು ತೋರಿಸಿರ್ತಕ್ಕಂಥ ಒಂದು ಅಂಬೇಡ್ಕರ್ ಸಾಹೇಬರು ಅಂದ್ರೆ ಇವರಿಂದಾನೇ ಆದರ್ಶ ಆಗಿರ್ತಕ್ಕಂಥ ಎಲ್ಲ ಸಮಾಜದವ್ರಿಗೂ ಅವರೊಬ್ಬರೇ ಆಚರಣೆ ಮಾಡೋದು ಅರ್ಜುನ ಮಹಾ ತಪ್ಪದು. ಎಲ್ಲರೂ ಕೂಡ ನಾವು ಮಾಡಬೇಕಾದ ಕರ್ತವ್ಯ ಇದೆ. ಭಾರತ ದೇಶಕ್ಕೆ ಒಂದು ಆಸ್ತಿ ಇದು. ಈ ಆಸ್ತಿಯನ್ನು ನಾವು ಇವತ್ತು ಹೀಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅವ್ರು ಮಾಡಿದಂತ ಆದರ್ಶಗಳು ಇನ್ನೂ ಬೇಕಾದ ಒಂದಷ್ಟು ಮಾತಾಡೋರಿದ್ದಾರೆ. ಓಟ್ ಹಕ್ಕು ಅವ್ರದೇ, ಉಳುವಂದೇ ಭೂಮಿ ಎಂದಿರೋದು ಅವ್ರದೇ, ಬ್ಯಾಂಕ್ ರಾಷ್ಟ್ರಗಳ ಎಲ್ಲ ಕೂಡ ಈ ಒಂದು ಆಸ್ತಿಯನ್ನು ಅವರು ಪಡೆದಿರ್ತಕ್ಕಂಥ ಈ ಒಂದು ಸಮಾಜವನ್ನು ಮುಂದಕ್ಕೆ ತರತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಕಾಲದಲ್ಲಿ ಅದೆಲ್ಲ ಪರಿಪಾಲನೆ ಮಾಡಿದ್ರು ಆಯ್ಮನು. ಇವರೆಲ್ಲ ಕಂಪ್ಲೀಟ್ ಎಲ್ಲ ಬುಕ್ ಬರೆದು ಇಟ್ಟಿದ್ದವರು ಎಲ್ಲ ಆಯ್ಮನು ನಮಗೆ ವಿನಿಯೋಗ ಮಾಡಿದ್ರು. ಇದನ್ನು ಎಲ್ಲರೂ ಕೂಡ ಇನ್ನೂ ಮಾತಾಡೋರಿದ್ದಾರೆ. ಇದನ್ನು ಎಲ್ರಿಗೂ ನಾವು ಆಚರಣೆ ಮಾಡಬೇಕು ಅಂತ ಎಲ್ಲರಲ್ಲಿ ಕೂಡ ನಾನು ಕಳಕಳಿಯಾಗಿ ಮನವಿ ಮಾಡಿಕೊಂಡು, ಇನ್ನು ಯಾರ ಹಿರಿಯರಿಗೆಲ್ಲ ಇಲ್ಲಿ ಸನ್ಮಾನಗಳಿದೆ, ಟೈಮ್ ಗೊತ್ತಾಗುತ್ತೆ. ನಾನು ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತು ಮುಕ್ತಾಯ. ಕನಕದಾಸರ ಆದರ್ಶ ಆದ ವ್ಯಕ್ತಿ, ಈ ರಾಷ್ಟ್ರ ಕಂಡಂತ, ಈ ದೇಶ ಕಂಡಂತ ಪ್ರಬುದ್ಧ ಮಾನವತಾವಾದಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಏನು ಸಂವಿಧಾನ ಬರೆಯುವ ಸಂದರ್ಭದಲ್ಲಿ ಎಷ್ಟು ಅಡೆತಡೆಗಳು ಬಂದರೂ ಸಾಮಾಜಿಕ ನ್ಯಾಯದ ಒಂದು ಬದ್ಧತೆಯನ್ನು ಇಟ್ಕೊಂಡು ಈ ಸಂವಿಧಾನವನ್ನ ಸ್ಥಾಪನೆ ಮಾಡಿದಂಥ ಮಹಾನ್ ಚೇತನ. ಇವತ್ತು ಅವರ
ಜನ್ಮದಿನಾಚರಣೆಯಲ್ಲಿ ಮಾತಾಡ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳ್ತಾ, ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ಅವರ ಆದರ್ಶಗಳು, ಅವರ ತತ್ವಗಳಲ್ಲಿ ನಾವು ನಂಬಿಕೆ ಇಟ್ಟು ಅದನ್ನು ಪಾಲಿಸಿಕೊಂಡು ಬರಬೇಕು ಅಂತ ಹೇಳ್ತಾ, ಜೈ ಭೀಮ್. ಏನಿವತ್ತು ಬಾಬಾ ಸಾಹೇಬರ ಒಂದು ಆದರ್ಶಗಳು ಮತ್ತೆ ಆಲೋಚನೆಗಳನ್ನ ನಾವು 133ನೇ ಜಯಂತಿ ಏಪ್ರಿಲ್ 14, 2024ರಂದು ಮಾನ್ಯ ಶ್ರೀ ಆದಿನಾರಾಯಣ ಸರ್ ಅವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನೀಲಕಂಠೇಗೌಡರು ಸರ್ ಅವರು ಮತ್ತೆ ಅಮಾನುಲ್ಲಾ ಸರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಆ ವಿಚಾರಗಳನ್ನ ತಿಳ್ಕೊಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದ್ರೆ ಖಾಲಿ ನಾವು ಫೋಟೋಗೆ ಸೀಮಿತ ಆಗ್ತಾ ಇದ್ದೀವ, ಇಲ್ಲ ಅವರ ಆಚಾರ ವಿಚಾರಗಳಿಗೆ ಸೀಮಿತ ಆಗ್ತಾ ಇದ್ದೀವ, ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಆಲೋಚನೆಗಳನ್ನು ಮಾಡಬೇಕಾಗಿದೆ. 75 ವರ್ಷಗಳ ಕಳೀತಾ ಇದೆ. 75 ವರ್ಷಗಳಲ್ಲಿ ನಾವು ಸಂವಿಧಾನವನ್ನ ಎಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಬಾಬಾ ಸಾಹೇಬರನ್ನ ಎಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ಎಷ್ಟು ಜನ ತಿಳ್ಕೊಳ್ತಾ ಇದ್ದೀವಿ, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕಾನೂನುಗಳನ್ನ ಎಷ್ಟು ನಾವು ತಿಳ್ಕೊಂಡಿದ್ದೀವಿ, ಈ ದಿಕ್ಕಿನ ಕಡೆ ನಾವು ಹೋಗ್ಬೇಕಾಗಿದೆ. ಬಂಧುಗಳೇ, ಏನಿವತ್ತು ಆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ನಾವು ಬಹಳಷ್ಟು ವಿಚಾರಗಳನ್ನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೇನೂ ಸಹ ಈ ಒಂದು ವೇದಿಕೆಯಲ್ಲಿ ಒಂದು 4 ಮಾತುಗಳನ್ನು ನಾವು ಪ್ರಚಾರ ಪಡಿಸಬೇಕಾಗಿದೆ. ಇವತ್ತು ಮತದಾನದ ಹಕ್ಕು ಏನು ಡಾಕ್ಟರ್ ಬಾಬಾ ಸಾಹೇಬರು 2 ವರ್ಷಗಳ ಕಾಲ 11 ತಿಂಗಳು 18 ದಿನಗಳಲ್ಲಿ ನಮಗೆ ಸಂವಿಧಾನವನ್ನು ರಚನೆ ಮಾಡಿ ಈ ಭಾರತ ದೇಶಕ್ಕೆ ಅರ್ಪಣೆ ಮಾಡಿ, ಈ ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿ ಪ್ರಜೆಗೂ ಸಂವಿಧಾನ, ಪ್ರತಿ ಸಮುದಾಯಕ್ಕೂ ಸಂವಿಧಾನ. ಇವರು ಓನ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಾಯಕನಲ್ಲ, ಇಡೀ ಭೂಮಂಡಲದಲ್ಲಿರ್ತಕ್ಕಂಥ 336 ಕೋಟಿ ಜನರಾಶಿಗಳು ಏನಿದಾವೆ, ಜೀವರಾಶಿಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಈ ಸಂವಿಧಾನದ ಅಡಿಯಲ್ಲಿ ನಾವು ಬರ್ತಾ ಇರ್ತಕ್ಕಂಥವರು ಯಾವುದೋ ಒಂದು ದಿಕ್ಕಿನಲ್ಲಿ ರಿಸರ್ವೇಶನ್ ಅಂದಿದ ತಕ್ಷಣ ರಿಸರ್ವೇಶನ್ಗೆ ಸೀಮಿತ ಅಲ್ಲ. ಬಾಬಾ ಸಾಹೇಬರು ಸರ್ವ ಸಮಾಜದ ನಾಯಕರವರು, ಸರ್ವ ಜನಾಂಗದ ನಾಯಕರು. ಈ ನಾಯಕರನ್ನ ನಾವು ಪ್ರತಿನಿತ್ಯ ಇವತ್ತು ನಾವು ಬೆಳಿಗ್ಗೆ ಎದ್ದು ಸಂಜೆ ಮನೆಗೆ ಹೋಗ್ತೀವಿ ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇನೆ ನಾವು ಓಡಾಡ್ತಾ ಇದ್ದೀವಿ ಈ ಭೂಮಿ ಮೇಲೆ. ಅಂತ ಒಂದು ಇದರಲ್ಲಿ ಇವತ್ತು ನಾವು ಬಾಬಾ ಸಾಹೇಬರ ಜಯಂತಿಯನ್ನ ಏನು ನಮ್ಮ ಮುಖಂಡರ ನೇತೃತ್ವದಲ್ಲಿ ಆಯೋಜನೆ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಮತದ ಮಹತ್ವವನ್ನ ತಿಳಿಸಬೇಕು. ನಾವು ಜಯಂತಿಯನ್ನ ಕಿವಿಯಲ್ಲಿ ಹಾಕೊಂಡೋಗಿ ನಾಳೆ ಮತದಾನದ ದಿವಸ ನಾವು ಮರ್ತು ಬಿಡೋದಲ್ಲ, ಮತವನ್ನ ನಾವು ಯಾವ ರೀತಿ ಚಲಾಯಿಸಬೇಕು, ಮತದ ಮಹತ್ವವನ್ನ ನಾವು ತಿಳ್ಕೊಬೇಕು. ಮತ ಯಾರಿಗಾಗಿ? ಮೊದಲು ರಾಜರು ಆಳ್ತಾ ಇದ್ರು. ರಾಜನ ಹೊಟ್ಟೆಯಲ್ಲಿ, ರಾಣಿಯ ಹೊಟ್ಟೆಯಲ್ಲಿ ಮಗನುಟ್ತಾ ಇದ್ದಾನಂತಂದ್ರೆ ಅವರ ಮಕ್ಕಳನ್ನೇ ಈ ರಾಜ್ಯವನ್ನ ಆಳ್ತಾ ಇದ್ರು, ಈ ದೇಶವನ್ನ ಆಳ್ತಾ ಇದ್ರು. ಆದ್ರೆ ಇವತ್ತು ಆ ಮತದ ಮಹತ್ವ ಏನಿದೆ, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮತದಾನದ ಪವರ್ ಇವತ್ತು ಒಂದು MLN ಮಾಡ್ತಾ ಇದೆ, ಒಂದು ಜೆಡ್ಪಿನ್ ಮಾಡ್ತಾ ಇದೆ, ಒಂದು ಟಿಪಿನ್ ಮಾಡ್ತಾ ಇದೆ, ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಮಾಡ್ತಾ ಇದೆ, ಒಂದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇವತ್ತು ಅಧ್ಯಕ್ಷರನ್ನ ಮಾಡ್ತಾ ಇದೆ. ಅದು ಮತದ ಮಹತ್ವ. ಇವತ್ತು ಆ ಮತದ ಮಹತ್ವ ಎಲ್ಲೋ ಒಂದು ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಆ ದಿಕ್ಕಿನ ಕಡೆಗೆ ಹೋದಂಗೆ ತಡೆ ಹಿಡಿದು ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ. ಇವತ್ತಿನ ದಿನಗಳಲ್ಲಿ ನಾವು ಎಷ್ಟು ಜನ ಸಂವಿಧಾನವನ್ನ ತಿಳ್ಕೊಳ್ತಾ ಇದ್ದೀವಿ? ಸಂವಿಧಾನ ಯಾವ ದಿಕ್ಕಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ? ಸಂವಿಧಾನವನ್ನ ಯಾವ ರೀತಿ ಉಳಿಸಬೇಕಾಗಿದೆ? ನಾವು ಸಂವಿಧಾನವನ್ನ ಉಳಿಸಬೇಕು ಅಂತಂದ್ರೆ ಮತವನ್ನ ಯಾವ ದಿಕ್ಕಿಗೆ ನಾವು ಕೊಂಡೊಯ್ಯಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ಮುಂಬರುವ 26ನೇ ತಾರೀಕು ಮತವನ್ನು ಕೂಡ ಚಲಾಯಿಸಬೇಕು.
ಮಹಾನುಭಾವ ಅವರು. ಹಾಗಾಗಿ ಅವ್ರು ಕೊಟ್ಟಿರುವಂಥ ಮತದಾನದ ಹಕ್ಕನ್ನು ಯಾವ ರೀತಿ ಬಳಸಬೇಕು, ಅದನ್ನು ಯಾವ ರೀತಿ ಮುಂದಿನ ನಮ್ಮ ದಾರಿಗೆ ಅದನ್ನು ಅಳವಡಿಸ್ಕೋಬೇಕು ಅಂತ ನಮ್ಮ ವಿಜಯ್ ಕುಮಾರ್ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ದಯವಿಟ್ಟು ಏನು ಈಗ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಬಂದಿದ್ದಾರೆ, ಅವರಿಗೆ ನಾವು ಸರಿಯಾದಂಥ ಉತ್ತರ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮತದಾನದ ಹಕ್ಕನ್ನು ಸಂವಿಧಾನ ಉಳಿಸ್ಕೊಳ್ಳಕ್ಕೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ನಾಳೆ 26ನೇ ತಾರೀಕು ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ನಮ್ಮ ಸಂವಿಧಾನವನ್ನು ಉಳಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು. ಅವರಿಗೆ ಬೆಲೆ ಕೊಡಬೇಕು ಅಂದರೆ ನಾವು ಮತದಾನದ ಹಕ್ಕನ್ನು ಸೂಕ್ತ ರೀತಿಯಲ್ಲಿ ಚಲಾಯಿಸಿ ಸಂವಿಧಾನವನ್ನು ಉಳಿಸಲು ನಮ್ಮ ಮತದಾನ ಉಪಯೋಗಿಸಬೇಕು ಅಂತ ಹೇಳ್ತಾ, ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ 133 ಆಗಿದೆ. ನಾವು 34ನೇ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಗೆ ಆ ಶಿಲ್ಪಿಯನ್ನ ನಾವು ಯಾಕೆ ಈಗಾಗಲೇ ಎಲ್ಲರೂ ತಿಳಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ರಚನೆ ಮಾಡದೇ ಇದ್ದಿದ್ರೆ ನಮಗೆ ಯಾರು ಏನೂ ಸಿಗ್ತಾ ಇರಲಿಲ್ಲ. ಯಾಕಂತಂದ್ರೆ ದಲಿತರು ನಾವು ಅಂತ ಹೇಳ್ಬಿಟ್ಟು SC ST ಅವ್ರನ್ನ ಯಾವುದಕ್ಕೂ ನಮ್ಮನ್ನ ಇವಾಗ ಕೇರೆ ಮಾಡ್ತಾ ಇರಲಿಲ್ಲ. ಅಲ್ಲದೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಎಲ್ಲರನ್ನ ಕೂಡ ಯಾವ ತರ ಸರ್ಕಾರ ನಡೆಸ್ಕೊಂಡು ಹೋಗ್ಬೇಕು ಎಂಬ ಉದ್ದೇಶದಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ ಅಂತಲ್ಲಿ ಅನಿಸುತ್ತಾ, ನಾನು ನಮ್ಮ ಕರ್ನಾಟಕ ಘನ ಸರ್ಕಾರ ಸಂವಿಧಾನ ಜಾಗೃತಿ ರಥವನ್ನು ಈ ತಾಲೂಕಿಗೆ ಕಳಿಸ್ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಆವಣಿ ಇದು ಊರ್ಕೊಂಡು ಮಿಟ್ಟೂರಿಗೆ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದಾಗ ಆ ಸಂವಿಧಾನ ಜಾಥಾ ರಥ ಜೊತೆಯಲ್ಲಿ ತಾಲೂಕಿನಾದ್ಯಂತ ಸುಮಾರು ದಿವಸಗಳು ಓಡಾಡಿರ್ತಕ್ಕಂಥ ಆ ಒಂದು ಕಾರ್ಯಕರ್ತರು ಯಾರಿದ್ರು, ಆ ಒಂದು ಮುಖ್ಯಸ್ಥರು ಯಾರಿದ್ರು, ಆ ಮುಖ್ಯಸ್ಥರಿಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಆವತ್ತೇ ನಾನು ಆ ಭಾಷಣದಲ್ಲಿ ಹೇಳಿದ್ದೆ. ಕಾಲಾವಕಾಶ ಕೂಡ ಬಂದಿರಲಿಲ್ಲ, ಯಾವುದಾದ್ರೂ ಒಂದು ಸಂದರ್ಭ ಬೇಕಾಗಿತ್ತು. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನವಾಗಿರೋದ್ರಿಂದ ಆ ಒಂದು ಕಷ್ಟಜೀವಿಗಳು ಅವತ್ತು ಏನು ತಾಲೂಕಿನಾದ್ಯಂತ ತಿರುಗಿದ್ರು ಅವರಿಗೆಲ್ಲ ಸನ್ಮಾನ ಮಾಡಬೇಕು ಅಂತೇಳಿ ಪಕ್ಷದ ವತಿಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಅದ್ರ ಜೊತೆಗೆ ಈ ತಾಲೂಕಿನಲ್ಲಿ ಸಂಘಟನೆ, ಶಿಕ್ಷಣ, ಹೋರಾಟ ಈ ಮೂರಕ್ಕೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಅದರೊಂದಿಗೆ ಸಾಗಿರ್ತಕ್ಕಂಥ ಸಾಧಕರು ಕೂಡ ಇವತ್ತು ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಆದ್ರಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಷಣ ಮಾಡಕ್ ಹೋದ್ರೆ ಬಹಳಷ್ಟು ಇದಾವೆ. ಇಡೀ ಪ್ರಪಂಚದಲ್ಲಿ, ಜಗತ್ತಿನಲ್ಲೇ ಅದರಷ್ಟು ಓದಿರ್ತಕ್ಕಂಥ ವಿದ್ಯಾವಂತ ಇನ್ಯಾರು ಇಲ್ಲ. ಅಷ್ಟೊಂದು ಬುಕ್ಗಳನ್ನು ಓದಿ ಆ ಕಂಪ್ಯೂಟರ್ಗಿಂತ ಹೆಚ್ಚಾಗಿ ತಲೆಯಲ್ಲಿ ಹಾಕೊಂಡಿದ್ರು. ಆ ಒಂದು ಬುದ್ಧಿಶಕ್ತಿಯಿಂದಾನೇ ಈ ಸಂವಿಧಾನವನ್ನು ಬರೆದುಕೊಂಡಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಭಾರತ ದೇಶ ಹೆಂಗ್ ಬಾಳ್ತಾ ಇದೆ ಅಂತಂದ್ರೆ, ಈ ಭಾರತ ದೇಶ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಪಾರ್ಸಿ ಸುಮಾರು ಪಂಗಡಗಳು, ಅದರಲ್ಲಿ ಹಿಂದೂಗಳು ಅಂದ್ರೆ ಸುಮಾರು ಜಾತಿಗಳು, ಭಾಷೆಗಳು, ರಾಜ್ಯಗಳು, ಇಷ್ಟೆಲ್ಲ ವಿಂಗಡಣೆ ಇದ್ರೂ ಕೂಡ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸೋದಕ್ಕೆ ಮೂಲ ಕಾರಣ ನಮ್ಮ ಸಂವಿಧಾನ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣಾ ಸಂಹಿತೆ ಇರೋದ್ರಿಂದ ನಾವು ಹೆಚ್ಚಾಗಿ ಇದನ್ನ ಮಾತನಾಡಬಾರದು. ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಮಾಡಲೇಬೇಕು ಅಂತೇಳಿ ನಮ್ಮ ಪಕ್ಷದ ಮುಖಂಡಗಳೆಲ್ಲ ಮಾಡಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ನಂಬಿಕೊಂಡಿದ್ವು. ಅವರು ಹೇಳ್ತಾರೆ ಕೆಲವು ಸಂದರ್ಭಗಳಲ್ಲಿ ಖಡ್ಗ ಎತ್ಕೊಂಡು ಹೋಗಿ ಹೋರಾಟ ಮಾಡೋಕೆ ಹೋದ್ರೆ ಸೋಲ್ಬಹುದಂತೆ, ಪುಸ್ತಕ ಎತ್ಕೊಂಡು ಹೋಗಿ ಹೋರಾಟ ಮಾಡಿದ್ರೆ ಸೋಲೋದೇ ಇಲ್ಲಂತೆ. ಇದು ಅಂಬೇಡ್ಕರ್ ಅವರ ಹೇಳ್ತೀನಿ ಖಡ್ಗಕ್ಕಿಂತ ಇದು ಶಕ್ತಿಯುತವಾದದ್ದು ಲೇಖನಿ, ಅದು ಕೂಡ ಹೇಳಿದ್ದಾರೆ. ನಿಮ್ಗೆ ಬಹಳಷ್ಟು ಹೇಳ್ಬೋದು, ಆದ್ರೂ ನಾನು ಇವಾಗ ಹಿಂದ್ಗಡೆಯಿಂದ ನನಗೆ ಸಾಕು ಅನಿಸ್ತಾ ಇದ್ದಾರೆ. ಆದ್ರಿಂದ
ನನ್ನ ಒಂದು ಭಾಷಣವನ್ನು ಮೊಟಕುಗೊಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಿತ್ರರಿಗೂ ನಮ್ಮ ಮುಖಂಡರಿಗೂ ನಾಯಕರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ.